ಈಸಿ ಆ್ಯಂಡ್ ಸ್ಲೋ ಇಂಗ್ಲೀಷ್, ಕನ್ಫ್ಯೂಸಿಂಗ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್. ಸಾಧಾರಣ ಇಂಗ್ಲೀಷ್ನಲ್ಲಿ ಬರೆಯುವಾಗ ಸ್ಪೆಲ್ಲಿಂಗ್ ಕನ್ಫ್ಯೂಸ್ ಆಗಿ ಬರೋದು ಕೆಲವು ವರ್ಡ್ಸಿನ ಬಗ್ಗೆ ಇವತ್ತು ಹೇಳ್ತೇನೆ. ಇಲ್ಲಿ ನೋಡಿ, ಎಕ್ಸಾಂಪಲ್ಸ್ ಲೆಕ್ಕದಲ್ಲಿ ನೋಡುವಾಗ ಟ್ರೂಲಿ, TRUELY ಟ್ರೂಲಿ ಈಸ್ ರಾಂಗ್. ಸರಿಯಾಗಿ TRULY ಟ್ರೂಲಿ. ಕನ್ವೀನಿಯೆಂಟ್ ಬರೆಯುವಾಗ ಕನ್ವೀನಿಯೆಂಟ್ ದಲ್ಲಿ VI ಬಂದಿದೆ, ಸರಿಯಾಗಿ ಸ್ಪೆಲ್ಲಿಂಗ್ VE, CONVINIENT ಕನ್ವೀನಿಯೆಂಟ್. ಇದು VI ರಾಂಗ್, VIಗೆ ಬದಲು VE ಬರಬೇಕು, ಅಂದರೆ ಕರೆಕ್ಟ್ ಆಗ್ತದೆ. ಅದೇ ಥರ ಕ್ಯಾಟಗರಿ, ಇಲ್ಲಿ ಕ್ಯಾಟಗರಿ ಅಲ್ಲ ಕ್ಯಾಟೆಗರಿ, CATE, TA ಅಲ್ಲ TEGORY, ಕ್ಯಾಟೆಗರಿ. ನೆಕ್ಸ್ಟ್ ಗವರ್ನ್ಮೆಂಟ್ ಅಂತ ಬರೆಯುವಾಗ ಇದರಲ್ಲಿ ಈ ಸೈಡಲ್ಲಿ ಆರ್ನ ಜೊತೆ ಒಂದು N ಬರಿಬೇಕಾಗಿತ್ತು, GOVERNMENT ಗವರ್ಮೆಂಟ್ ಆಯಿತು. ಅದು ಸರಿಯಾಗಿ ಸ್ಪೆಲ್ಲಿಂಗ್ ಗವರ್ನ್ಮೆಂಟ್, GOVERNMENT ಗವರ್ಮೆಂಟ್. ನೆಕ್ಸ್ಟ್ ಸೆಪರೇಟ್ ಅಂತ ಹೇಳುವಾಗ SEPERATE ತಪ್ಪು, SEPE ಅಲ್ಲ SEPARATE, ಸೆಪರೇಟ್. ಇದರಲ್ಲಿ ಇಂಟ್ರೆಸ್ಟಿಂಗ್ ಹೇಳುವಾಗ ಇಂಟ್ರೆಸ್ಟಿಂಗ್ ಅಲ್ಲ ಇಂಟರೆಸ್ಟಿಂಗ್, TRE ಅಲ್ಲ INTRE ಬರುವಾಗ ಇಂಟ್ರೆ ಆಯಿತು, ಇಂಟ್ರೆಸ್ಟಿಂಗ್ ಅಲ್ಲ, ಸರಿಯಾಗಿ ಸ್ಪೆಲ್ಲಿಂಗ್ ಇಂಟರೆಸ್ಟಿಂಗ್. ನೆಕ್ಸ್ಟ್ ವರ್ಡ್ ಕ್ಯಾಲೆಂಡರ್ ಬರುವಾಗ CALENDER ಬರುವಾಗ ತಪ್ಪಾಗುತ್ತದೆ, ಕ್ಯಾಲೆಂಡರ್. ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಇದೇ ಥರ ಇನ್ನು ತುಂಬ ವರ್ಡ್ಸ್ಗಳುಂಟು, ಅದು ಇನ್ನೊಂದು ಸಲ ಹೇಳೋಣ. ಹೆಚ್ಚಿನ ಮಾಹಿತಿಗೆ ಇದೇ ಥರ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.